ನಿಪ್ಪಾಣಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಿದೆ. ಪಟ್ಟಣಕುಡಿಯಲ್ಲಿ ನಡೀತಾ ಇದ್ದಂತಹ ಮನೆ ಹಂಚಿಕೆ ಕಾರ್ಯಕ್ರಮದ ವೇಳೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ ಈ ಆಶ್ರಯ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡಲಾಗ್ತಾ ಇದೆ. ಒಟ್ಟು 900ರ ಪೈಕಿ 950 ಮನೆಗಳ ಪೈಕಿ 800 ಮನೆಗಳ ವಿತರಣೆ ಆಗಿದ್ದು ಉಳಿದ ಮನೆಗಳ ಅರ್ಜಿ ಇದೆ. ಲಾಟ್ರಿ ಮೂಲಕ ಮನೆಗಳನ್ನು ವಿತರಣೆ ಮಾಡ್ತಾ ಇದ್ರು ಶಾಸಕಿ ಜೊಲ್ಲೆ. ಆದರೆ ನಿಮಗೆ ಬೇಕಾದವರಿಗೆ ಮನೆ ಹಂಚ್ತಾ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿ ಮಧ್ಯ ಪೊಲೀಸರು ಪ್ರವೇಶ ಮಾಡಬೇಕಾಗಿ ಬಂತು. ಗದ್ದಲ ಸೃಷ್ಟಿಯಾದ ಹಿನ್ನೆಲೆ ಮನೆ ಹಂಚಿಕೆ ಕಾರ್ಯಕ್ರಮ ಮುಂದೂಡಿಕೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ. ಸಹದೇವ್, ಈಗಾಗಲೇ 800 ಮನೆಗಳನ್ನು ಹಂಚಿದ್ದಾರೆ. ಆಗ ಇಲ್ಲದ ಆರೋಪ ಗದ್ದಲಗಳು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಹೀಗಾಗಿದ್ಯಾಕೆ? ಇದೇನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಪಟ್ಟಣಕುಡಿ ಅನ್ನುವಂತ ಗ್ರಾಮದಲ್ಲಿ ಗಲಾಟೆ ಆಗಿರುವಂತದ್ದು. ನಿಪ್ಪಾಣಿ ಸ್ಥಳೀಯ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಈ ಆಶ್ರಯ ಕಮಿಟಿ ಯೋಜನೆಯಲ್ಲಿ 950 ಮನೆಗಳು ಸ್ಯಾಂಕ್ಷನ್ ಆಗಿರ್ತವೆ. 800 ಮನೆಗಳನ್ನ ಲಾಟ್ರಿ ಮೂಲಕ ಹಂಚಿಕೆ ಮಾಡಲಾಗಿರುವಂತದ್ದು. ಇನ್ನುಳಿದಂತಹ ಏನು ಮನೆಗಳಿದ್ವು 150, ಅವುಗಳನ್ನ ಅರ್ಜಿಯನ್ನ ಕರೆದು ನಂತರ ಹಂಚಿಕೆ ಮಾಡೋಕ್ಕೂ ಕೂಡ ಪ್ಲಾನ್ ಆಗಿರುತ್ತೆ. ಇದರಲ್ಲಿ ಈ ಒಂದು ಗಲಾಟೆ ಆಗಲು ಕಾರಣ ಏನಂತಂದ್ರೆ, ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಸ್ಥಳೀಯ ಸಂಸದೆ ಆದಂತಹ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಅವರು ಸ್ಥಳಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರಿಗೆ ಪ್ರಶ್ನೆ ಕೂಡ ಮಾಡ್ತಾರೆ. ಅವರಿಗೆ ಯಾಕೆ ನೀವು ಆಹ್ವಾನ ಕೊಟ್ಟಿಲ್ಲ ಮತ್ತು ನಿಮಗೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೀರಿ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಬಿಜೆಪಿ ಕಾರ್ಯಕರ್ತರ ನಡುವೆ ಕೂಡ ವಾಗ್ವಾದ ಆಗುತ್ತೆ. ಸೊ ಒಂದ್ ಕಡೆ ಶಶಿಕಲಾ ಜೊಲ್ಲೆ ಹಾಗೂ ಲಕ್ಷ್ಮಣರಾವ್ ಚಿಂಗಳೆ ಅವರ ನಡುವೆ ವಾಗ್ವಾದ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಕೈಕೈ ಮಿಲಾಯಿಸುವಂತದ್ದು ಹಂತಕ್ಕೂ ಕೂಡ ಹೋಗುತ್ತೆ. ತಕ್ಷಣ ಪೊಲೀಸರು ಮಧ್ಯಪ್ರವೇಶ ಮಾಡಿ ಲಕ್ಷ್ಮಣರಾವ್ ಚಿಂಗಳೆ ಅವರನ್ನ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಸದ್ಯ ಏನು ಮನೆಗಳ ಹಂಚಿಕೆ ನಡೀತಾ ಇತ್ತು ಇದು ಸ್ಥಗಿತಗೊಳ್ಳುತ್ತೆ. ಇದರಿಂದ ಶಶಿಕಲಾ ಜೊಲ್ಲೆ ಕೂಡ ಭಾವುಕ ಆಗ್ತಾರೆ. ಅದರ ಜೊತೆಗೆ ಅಲ್ಲಿ ನೆರೆದಂತಹ ಸಾಕಷ್ಟು ಜನ ಮಹಿಳೆಯರು ಕೂಡ ಲಕ್ಷ್ಮಣರಾವ್ ಚಿಂಗಳೆ ಅವರ ವಿರುದ್ಧ ಏಕವಚನದಲ್ಲೇ ವಾಗ್ವಾದನ್ನ ಕೂಡ ಮಾಡ್ತಾರೆ. ಸದ್ಯ ಈ ಒಂದು ಘಟನೆಯಿಂದ ಸಾಕಷ್ಟು ಜನ ಬಡವರಿಗೆ ಸೇರ್ಬೇಕಾದಂತ ಮನೆಗಳು ಒಂದ್ ಕಡೆ ಹಂಚಿ ಆಗುವುದು ಸ್ಥಗಿತಗೊಂಡಿದ್ರೆ, ಮತ್ತೊಂದು ಕಡೆ ಈ ಒಂದು ಪ್ರಕರಣ ಈಗ ರಾಜಕೀಯ ಸ್ವರೂಪವನ್ನು ಕೂಡ ಪಡಿತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಹದೇವ್. तीन मुलाच्या बाळाला घेऊन आलाय. सकाळपासून बसलाय. मी एक आई होऊन समजतोय त्या बाळाचं हालत काय झालं असेल.